ಬಂಗಾರಪೇಟೆ ತಾಲೂಕು ಬೂಕನಕೆರೆ ಹೋಬಳಿಯ ಬಲ್ಲೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 8 ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಜೆಡಿಎಸ್ ಕೇವಲ 1 ಸ್ಥಾನ ಪಡೆದುಕೊಂಡಿದೆ. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಲ್ಲೇನಹಳ್ಳಿ ರಮೇಶ್, ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಅಡುನಿಂಗಣ್ಣ, ಬಿಎಸ್ ರಾಮು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಬ್ಬಲಗೆರೆಪುರ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಚುನಾವಣೆ ಘೋಷಣೆ ಆಗುತ್ತಿದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡಿ ವಿಜಯೋತ್ಸವ ನಡೆಸಿದ್ದಾರೆ. ಇನ್ನು ಗೆಲುವು ಸಾಧಿಸಿದ ಕಾಂಗ್ರೆಸ್ ಅಭ್ಯರ್ಥಿಗಳ ವಿವರ ನೋಡುವುದಾದರೆ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಅಡುನಿಂಗಣ್ಣ, ಬಿಆರ್ ಮಹೇಶ್, ಬಿಸಿ ಅಶೋಕ್, ನಿಂಗೇಗೌಡ, ಉಮಾಶಂಕರ್, ಬಿಎಲ್ ಶಿಲ್ಪಪುಟ್ಟರಾಜು, ಸಾವಿತ್ರಮ್ಮ ಕೃಷ್ಣಗೌಡ, ಬಿಎಸ್ ಪುಟ್ಟರಾಜು ಹಾಗೂ ನರಸಿಂಹ ಶೆಟ್ಟಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಎಲ್ಲ ಸ್ಥಾನಗಳಿಗೆ ಸ್ಪರ್ಧಿಸಿದ್ದ ಜೆಡಿಎಸ್ ಅಭ್ಯರ್ಥಿಗಳ ಪೈಕಿ ಬಿಎಸ್ ಪ್ರಸನ್ನಕುಮಾರ್ ಅವರು ಮಾತ್ರ ಜಯ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ನೂತನವಾಗಿ ಆಯ್ಕೆಯಾದ ನಿರ್ದೇಶಕರನ್ನ ಅಭಿನಂದಿಸಿ ಕಾಂಗ್ರೆಸ್ ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಲ್ಲೇನಹಳ್ಳಿ ರಮೇಶ್, ಕಾಂಗ್ರೆಸ್ ಯುವ ಮುಖಂಡರು, ಪ್ರಥಮ ದರ್ಜೆ ಗುತ್ತಿಗೆದಾರರ ಬಿಎಸ್ ರಾಮು, ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಕಡಿಮೆ ಅಂತರದಲ್ಲಿ ಸೋತಿದ್ದು ಅವರಿಗೆ ಖಾಲಿ ಇರುವ ಸರ್ಕಾರಿ ನಾಮಿನಿ ಸದಸ್ಯ ಸ್ಥಾನಕ್ಕೆ ನೇಮಕ ಮಾಡಿಸುವ ಮೂಲಕ ಅವರಿಗೆ ನ್ಯಾಯ ಕೊಡಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ಹಲವು ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸರ್ವ ನಿರ್ದೇಶಕರುಗಳನ್ನ ನಾನು ಕೇಳ್ಕೊತಾ ಇರೋದು ಏನಂದ್ರೆ, ಈ ಡೈರಿಯನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ, ಇದುವರೆಗೆ ಅಲ್ಲೇ 40ರಿಂದ 50 ವರ್ಷ ಆಗದೆ ಈ ಡೈರಿ ಒಳ್ಳೆ ಬಲ್ಲೇನಹಳ್ಳಿ ಗ್ರಾಮದ ಡೈರಿ ಅಂತ ಅಂದ್ರೆ ಇಡೀ ತಾಲೂಕಿನೊಳಗಡೆ ಒಂದು ಹೆಸರಿದೆ. ಇದೇ ರೀತಿ ನೀವು ಮುಂದಕ್ಕೆ 9 ಜನ ನಿರ್ದೇಶಕರುಗಳು ಕೂಡ ಈ ಡೈರಿಯನ್ನ ಮುಂದೆ ಒಳ್ಳೆ ಉತ್ತಂಗಕ್ಕೆ ಏರ್ಸ್ಕೊಂಡು ಹೋಯ್ತೀರಿ ಅಂತೇಳಿ ನಿಮ್ಮಲ್ಲಿ ನಂಬಿಕೆ ಇಡ್ತಾ, ಎಲ್ಲ ಮುಖಂಡರುಗಳು ನಿಮ್ಗಳಿಗೆಲ್ಲ ನಿಮ್ಮನ್ನು ಆಶಿಸ್ತಾ, ನಿಮ್ಗೆ ಎಲ್ಲರೂ ಇದೇ ವಿಚಾರದಲ್ಲಿ ಮುಂದಕ್ಕೆ ತಗೊಂಡೋಯ್ತಾರೆ ಅಂತೇಳಿ ಬಲ್ಲೇನಹಳ್ಳಿ ಗ್ರಾಮದ ಮುಖಂಡರ ಪರವಾಗಿ ಹಾಗೂ ಎಲ್ಲ ಯುವಕ ಮಿತ್ರರ ಪರವಾಗಿ ನಿಮ್ಗೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ, ಈಗ ಇದೇ ರೀತಿ ನಮ್ಮ ತಾಲೂಕಿನ ಮಾಧ್ಯಮ ಮಿತ್ರಗಳು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸಹಕಾರ ಸಂಘದ ಚುನಾವಣೆ 5 ವರ್ಷ ಅವಧಿಗಳಿಗೆ ನಡೆದಿತ್ತು. ಇದರಲ್ಲಿ ನಮ್ಮದು 11 ಜನ ಕ್ಯಾಂಡಿಡೇಟ್ ಆಗಬೇಕಾಗಿತ್ತು. ಇದರಲ್ಲಿ 2 ಕ್ಯಾಂಡಿಡೇಟು ನಮ್ಮಲ್ಲಿ ಆ ಕ್ಯಾಟಗಿರಿ ಇಲ್ಲದೆ ಇರೋದ್ರಿಂದ 9 ಕ್ಯಾಂಡಿಡೇಟ್ಗೆ ನಮ್ಗೆ ಅವಕಾಶ ಇದ್ದಿದ್ರಲ್ಲಿ ಒಂದು ಅವಿರೋಧವಾಗಿ ಆಯ್ಕೆ ಆಗಿತ್ತು 2A. ಇನ್ನು 8 ಜನಕ್ಕೆ ಎಲೆಕ್ಷನ್ ನಡೆದಿತ್ತು. ಅದರಲ್ಲಿ 8 ಜನ ಅಂಕಗಳಲ್ಲಿ ಒಬ್ಬರು ಆಗಿ ಸೋತಿರ್ಬೋದು. ನಮ್ಮಲ್ಲಿ ನಾವು ಭಾವಿಸೋದು ಏನಂದರೆ 8 ಗೆದ್ದಿದ್ದೀವಿ ಅನ್ನೋ ಒಂದು ಇದರಿಂದ 9ರಿಂದ ಅವ್ರನ್ನೂ ಜೊತೆ ನಮ್ಮನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೋತೀವಿ. ಇಲ್ಲಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಎಲ್ಲ ರೀತಿ ಸ್ಪಂದಿಸಿದ್ದಾರೆ ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ತಾ, ನಿಮಗೂ ಕೃತಜ್ಞತೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಬಲ್ಲೇನಹಳ್ಳಿ ಗ್ರಾಮದ ಮುಖಂಡರು ಆಗಲಿ, ಯುವಕರಾಗಲಿ, ಗಂಡಸರು ಹೆಂಗಸರಾಗಲಿ ಎಲ್ಲ ಮತ ಕೊಟ್ಟು ಗೆಲ್ಲಿಸಿದ್ದಾರೆ. ಈ ಡೈರಿನ ನೀವೇನು ಡೈರಿ ನಿರ್ದೇಶಕರುಗಳಿಗಿದ್ದೀರಿ, ಉನ್ನತ ಮಟ್ಟದ ತಾಲೂಕಲ್ಲಿ ಹೆಸರು ಬರುವಂಗೆ ಮಾಡಿ ನಮ್ಮ ಮಾನ್ಯ ಮಂಡ್ಯ ಜಿಲ್ಲೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ 2 ಡೈರೆಕ್ಟರ್ಗಳು, ನಿರ್ದೇಶಕರುಗಳು ಸಹಾಯ ಮಾಡ್ತಾರೆ. ದಯಮಾಡಿ ನೀವು ಡೈರಿನ ಉತ್ತುಂಗ ಸ್ಥಾನಕ್ಕೆ ಏರಿಸಿ ಒಳ್ಳೆ ಹೆಸರನ್ನ ನಮ್ಮ ಗ್ರಾಮದಲ್ಲಿ ಡೈರಿನ ಒಳ್ಳೆ ಹೆಸರು ತಗೊಂಡು ಹೋಗಿ ಅಂತ ಆಶಿಸಿ ನನ್ನ 2 ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ, ಆಮೇಲೆ ನಮ್ಮ ಈ ಚುನಾವಣೆಗೆ ಹಿನ್ನೆಲೆಯಾಗಿ ಆರ್ಥಿಕ ಸಹಾಯ ಮಾಡಿದ ನಮ್ಮ ವಿಜಯ ರಾಮೇಗೌಡರಿಗೆ ಹಾಗೂ RTO ನಮ್ಮ ಮಲ್ಲಿಕಾರ್ಜುನ್ ಅವರಿಗೆ, ಆಮೇಲೆ MB ಹರೀಶ್ ಅಣ್ಣವ್ರಿಗೆ, CD ಗಂಗಾಧರ್ ಅವ್ರಿಗೆ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಆಮೇಲೆ ನಾಗೇಂದ್ರ ಕುಮಾರ್ ಅವ್ರಿಗೆ ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳಿಗೂ ನನ್ನ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.